ಭಾರತದ ಗಡಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಪ್ರದೇಶದಲ್ಲಿದ್ದೇನೆ. ಮತ್ತೊಮ್ಮೆ ಸೆಕ್ಯೂರಿಟಿ ರೀಸನ್ಗಳಿಗಾಗಿ ಈ ಪ್ರದೇಶದ ಹೆಸರನ್ನ ಹೇಳೋದಕ್ಕಾಗೋದಿಲ್ಲ. ಆದರೆ ಇಲ್ಲಿರುವಂತಹ ಜನರಿಗೆ ಸರ್ಕಾರ ಮಾಡಿರುವಂಥ ಒಂದು ವ್ಯವಸ್ಥೆಯನ್ನು ತೋರಿಸಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಈಗ ಬಂಕರ್ನ ವ್ಯವಸ್ಥೆ ಈಗ ಮಾಡಿರುವಂಥದ್ದು. ಇಲ್ಲಿರುವ ಲೆಕ್ಕಾಚಾರದ ಪ್ರಕಾರ ನಾವು ನೋಡೋದಾದರೆ ಸುಮಾರು 5 ಮನೆಗಳಿಗೆ ಒಂದು ಬಂಕರ್ ರೀತಿ ಅಥವಾ 15 ಮನೆಗಳಿಗೆ ಒಂದು ಬಂಕರ್ನ ಈಗ ನಿರ್ಮಿಸಲಾಗಿರುವಂಥದ್ದು. ಆದರೆ ಈ ಬಂಕರನ್ನು ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂಥ ಸ್ಥಳೀಯರು ಕ್ಲೀನ್ ಮಾಡ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದು ಹಿನ್ನೆಲೆ ಇಲ್ಲಿ ಅಗತ್ಯ ವ್ಯವಸ್ಥೆಯನ್ನು ಈಗ ಮಾಡ್ಕೊಂಡಿರುವಂಥದ್ದು. ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಒಂದು ಮನೆಯ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಬಂಕರ್ನ ಒಳಭಾಗದ ಚಿತ್ರಣ ಯಾವ ರೀತಿ ಇದೆ, ಇಲ್ಲಿನ ವ್ಯವಸ್ಥೆ ಏನಿದೆ, ಇಲ್ಲಿ ಒಂದು ವೇಳೆ ಅನಿರೀಕ್ಷಿತವಾಗಿ ಯುದ್ಧ ಆಗೋದೇ ಆಯಿತು ಅಂದರೆ ಇಲ್ಲಿರುವಂಥ ಸ್ಥಳೀಯರು ಏನು ಮಾಡಬೇಕಾಗುತ್ತೆ ಆ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತೇವೆ. ಇಲ್ಲಿ ಬಂಕರ್ನಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಯಾವುದೇ ರೀತಿಯ ಲೈಟಿಂಗ್ ವ್ಯವಸ್ಥೆಯನ್ನು ಸದ್ಯದ ಮಟ್ಟಿಗೆ ಮಾಡಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ಆದರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಇರೋದಂತೂ ಖಾತ್ರಿ. ಈಗ ನೆಲಮಟ್ಟದಿಂದ ಸುಮಾರು 2 ಅಡಿ ಒಳಗಡೆ ಬಂದಿರುವಂಥದ್ದು. ಇದು ಏನಿದ್ರೂ ಕೂಡ ಸ್ಟೋರೇಜ್ಗಾಗಿ ಮಾಡಿರುವಂಥ ಒಂದು ಜಾಗ ಆಗಿರುವಂಥದ್ದು. ನನ್ನ ಎಡ ಹಾಗೂ ಬಲಭಾಗಗಳಲ್ಲಿ 2 ರೂಮ್ಗಳಿದೆ. ಆ 2 ರೂಮ್ಗಳಲ್ಲಿ ಒಂದು ಬಾತ್ರೂಮನ್ನು ಕೂಡ ಈಗ ನಿರ್ಮಾಣ ಮಾಡಿರುವಂಥದ್ದು. ಕ್ಲಿಯರಾಗಿ ನಾವು ನೋಡ್ತಿರೋದೇನು ಅಂದರೆ ಈ ಸದ್ಯದ ಮಟ್ಟಿಗೆ ಸ್ವಲ್ಪ ಶುಚಿಯಾಗಿದೆ ಜಾಗ. ಸಾಮಾನ್ಯ ದಿನಗಳಲ್ಲಿ ಅಷ್ಟು ಕೂಡ ಇರೋದಿಲ್ಲ ಅಂತ ಇಲ್ಲಿರುವಂಥ ಸ್ಥಳೀಯರು ಹೇಳಿರುವಂಥದ್ದು. ಒಂದು ಕಡೆ ಬಾತ್ರೂಮ್, ಮತ್ತೊಂದು ಕಡೆ ರೂಮ್. ಇದೇ ರೀತಿಯಾದಂಥ ಚಿತ್ರಣ ಮತ್ತೊಂದು ಭಾಗದಲ್ಲೂ ನಾವು ನಿಮಗೆ ತೋರಿಸ್ತೇವೆ. ಈ ಇಡೀ ಬಂಕರ್ನಲ್ಲಿ ಹಬ್ಬ ಅಂದರೆ ಸುಮಾರು ಒಂದು 10 ರಿಂದ 15 ಜನ ಮಾತ್ರ ಇರುವಷ್ಟು ಜಾಗವನ್ನು ಈಗ ನಾವು ನೋಡ್ತಿರುವಂಥದ್ದು. ಎಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಅಟ್ಯಾಕ್ ಆದರೂ ಕೂಡ ಯಾರಿಗೂ ಸಮಸ್ಯೆ ಆಗದಂಥ ನಿಟ್ಟಿನಲ್ಲಿ ಈ ಒಂದು ಬಂಕರನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರಿಗಿರುವಂಥ ಒಂದೇ ಒಂದು ಭಯ ಏನಂದರೆ, ಗ್ರಾಮ ಬೆಳೆದಿದೆ, ಜನರ ಸಂಖ್ಯೆ ಜಾಸ್ತಿ ಆಗಿದೆ. ಈ ರೀತಿಯಾದಂಥ ಕೇವಲ 3 ಬಂಕರ್ ಇದೆ. ಒಂದು ಬಂಕರ್ನ ಒಂದು ರೂಮ್ನಲ್ಲಿ ಇಂತಹ ಜಾಗದಲ್ಲಿ ಗರಿಷ್ಠ ಅಂದರೂ ಕೂಡ 10 ಜನ ಇರಬಹುದು. ಆದರೆ ಈ ಗ್ರಾಮದಲ್ಲಿ 1500 ರಿಂದ 1700 ಜನ ಇದ್ದಾರೆ. ಹೀಗಿರೋಂಥ ಪರಿಸ್ಥಿತಿಯಲ್ಲಿ ಯುದ್ಧವೇ ನಡೆಯಿತು ಅಂದಾಗ ಇಂತಹ 3 ಬಂಕರ್ಗಳಲ್ಲಿ ಹೆಚ್ಚಂದರೆ ಹೆಚ್ಚು 100 ಜನ ಮಾತ್ರ ವಾಸ್ತವ್ಯವನ್ನು ಹೂಡಬಹುದು. ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಎಲ್ಲೋ ಮಲಗಿಸ್ಬೇಕು ಅಂದರೂ ಕೂಡ, ಊಟಕ್ಕಾಗಲಿ ಯಾವುದೇ ರೀತಿಯ ಸಮಸ್ಯೆ ಆದರೂ ಕೂಡ ಇಲ್ಲಿ ನಾವು ತುಂಬ ಕ್ಲಿಯರಾಗಿ ಗಮನಿಸಬೇಕಾಗಿರೋದು, ಗಾಳಿಯ ವ್ಯವಸ್ಥೆ ತೀರಾ ಕಡಿಮೆ ಇರುವಂಥದ್ದು. ಇಂತಹ ಜಾಗದಲ್ಲಿ ಜೀವ ಉಳಿಸ್ಕೊಂಡ್ರೆ ಸಾಕು, ಗಾಳಿ ಬೇಡ ಅನ್ನೋದಕ್ಕೂ ಆಗೋದಿಲ್ಲ. ಒಂದು ಕಡೆ ಸಫೋಕೇಶನ್ ಆಗಿ ಪ್ರಾಣ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರೇ ಒಂದಿಷ್ಟು ಅಡಗುದಾಣಗಳನ್ನು ಮಾಡ್ಕೊಂಡಿರುವಂಥದ್ದು. ನಾವು ಮಾಧ್ಯಮಕ್ಕೂ ಹೇಳೋದಿಲ್ಲ, ಸರ್ಕಾರಕ್ಕೂ ಹೇಳೋದಿಲ್ಲ. ಒಂದಿಷ್ಟು ಜಾಗ ನಾವು ಸೇಫ್ ಆಗಿರೋದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದೇವೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದು ನಾನಿರುವಂಥ ಪ್ರದೇಶದಲ್ಲಿ ಇರುವಂಥ ಬಂಕರ್ ಆಗಿದ್ದು, ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ನಾವು ಶಿಫ್ಟ್ ಆಗುವಂಥ ನಿರೀಕ್ಷೆ ಖುದ್ದು ನಮಗೆ ಇದೆ ಅಂತ ಸ್ಥಳೀಯರು ಹೇಳ್ತಿರುವಂಥದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಭಾರತದ ಗಡಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಮತ್ತೊಂದು ಪ್ರದೇಶದಲ್ಲಿದ್ದೇನೆ. ಮತ್ತೊಮ್ಮೆ ಸೆಕ್ಯೂರಿಟಿ ರೀಸನ್ಗಳಿಗಾಗಿ ಈ ಪ್ರದೇಶದ ಹೆಸರನ್ನ ಹೇಳೋದಕ್ಕಾಗೋದಿಲ್ಲ. ಆದರೆ ಇಲ್ಲಿರುವಂತಹ ಜನರಿಗೆ ಸರ್ಕಾರ ಮಾಡಿರುವಂಥ ಒಂದು ವ್ಯವಸ್ಥೆಯನ್ನು ತೋರಿಸಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಈಗ ಬಂಕರ್ನ ವ್ಯವಸ್ಥೆ ಈಗ ಮಾಡಿರುವಂಥದ್ದು. ಇಲ್ಲಿರುವ ಲೆಕ್ಕಾಚಾರದ ಪ್ರಕಾರ ನಾವು ನೋಡೋದಾದರೆ ಸುಮಾರು 5 ಮನೆಗಳಿಗೆ ಒಂದು ಬಂಕರ್ ರೀತಿ ಅಥವಾ 15 ಮನೆಗಳಿಗೆ ಒಂದು ಬಂಕರ್ನ ಈಗ ನಿರ್ಮಿಸಲಾಗಿರುವಂಥದ್ದು. ಆದರೆ ಈ ಬಂಕರನ್ನು ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂಥ ಸ್ಥಳೀಯರು ಕ್ಲೀನ್ ಮಾಡ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದು ಹಿನ್ನೆಲೆ ಇಲ್ಲಿ ಅಗತ್ಯ ವ್ಯವಸ್ಥೆಯನ್ನು ಈಗ ಮಾಡ್ಕೊಂಡಿರುವಂಥದ್ದು. ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಒಂದು ಮನೆಯ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಬಂಕರ್ನ ಒಳಭಾಗದ ಚಿತ್ರಣ ಯಾವ ರೀತಿ ಇದೆ, ಇಲ್ಲಿನ ವ್ಯವಸ್ಥೆ ಏನಿದೆ, ಇಲ್ಲಿ ಒಂದು ವೇಳೆ ಅನಿರೀಕ್ಷಿತವಾಗಿ ಯುದ್ಧ ಆಗೋದೇ ಆಯಿತು ಅಂದರೆ ಇಲ್ಲಿರುವಂಥ ಸ್ಥಳೀಯರು ಏನು ಮಾಡಬೇಕಾಗುತ್ತೆ ಆ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತೇವೆ. ಇಲ್ಲಿ ಬಂಕರ್ನಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಯಾವುದೇ ರೀತಿಯ ಲೈಟಿಂಗ್ ವ್ಯವಸ್ಥೆಯನ್ನು ಸದ್ಯದ ಮಟ್ಟಿಗೆ ಮಾಡಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ಆದರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಇರೋದಂತೂ ಖಾತ್ರಿ. ಈಗ ನೆಲಮಟ್ಟದಿಂದ ಸುಮಾರು 2 ಅಡಿ ಒಳಗಡೆ ಬಂದಿರುವಂಥದ್ದು. ಇದು ಏನಿದ್ರೂ ಕೂಡ ಸ್ಟೋರೇಜ್ಗಾಗಿ ಮಾಡಿರುವಂಥ
ಒಂದು ಜಾಗ ಆಗಿರುವಂಥದ್ದು. ನನ್ನ ಎಡ ಹಾಗೂ ಬಲಭಾಗಗಳಲ್ಲಿ 2 ರೂಮ್ಗಳಿದೆ. ಆ 2 ರೂಮ್ಗಳಲ್ಲಿ ಒಂದು ಬಾತ್ರೂಮನ್ನು ಕೂಡ ಈಗ ನಿರ್ಮಾಣ ಮಾಡಿರುವಂಥದ್ದು. ಕ್ಲಿಯರ್ ಆಗಿ ನಾವು ನೋಡ್ತಿರೋದೇನು ಅಂದರೆ, ಈ ಸದ್ಯದ ಮಟ್ಟಿಗೆ ಸ್ವಲ್ಪ ಶುಚಿಯಾಗಿದೆ ಜಾಗ. ಸಾಮಾನ್ಯ ದಿನಗಳಲ್ಲಿ ಅಷ್ಟು ಕೂಡ ಇರೋದಿಲ್ಲ ಅಂತ ಇಲ್ಲಿರುವಂಥ ಸ್ಥಳೀಯರು ಹೇಳಿರುವಂಥದ್ದು. ಒಂದು ಕಡೆ ಬಾತ್ರೂಮ್, ಮತ್ತೊಂದು ಕಡೆ ರೂಮ್. ಇದೇ ರೀತಿಯಾದಂಥ ಚಿತ್ರಣ ಮತ್ತೊಂದು ಭಾಗದಲ್ಲೂ ನಾವು ನಿಮಗೆ ತೋರಿಸ್ತೇವೆ. ಈ ಇಡೀ ಬಂಕರ್ನಲ್ಲಿ ಹಬ್ಬ ಅಂದರೆ ಸುಮಾರು ಒಂದು 10 ರಿಂದ 15 ಜನ ಮಾತ್ರ ಇರುವಷ್ಟು ಜಾಗವನ್ನು ಈಗ ನಾವು ನೋಡ್ತಿರುವಂಥದ್ದು. ಎಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಅಟ್ಯಾಕ್ ಆದರೂ ಕೂಡ ಯಾರಿಗೂ ಸಮಸ್ಯೆ ಆಗದಂಥ ನಿಟ್ಟಿನಲ್ಲಿ ಈ ಒಂದು ಬಂಕರನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರಿಗಿರುವಂಥ ಒಂದೇ ಒಂದು ಭಯ ಏನಂದರೆ, ಗ್ರಾಮ ಬೆಳೆದಿದೆ, ಜನರ ಸಂಖ್ಯೆ ಜಾಸ್ತಿ ಆಗಿದೆ, ಈ ರೀತಿಯಾದಂಥ ಕೇವಲ 3 ಬಂಕರ್ ಇದೆ. ಒಂದು ಬಂಕರ್ನ ಒಂದು ರೂಮ್ನಲ್ಲಿ ಇಂತಹ ಜಾಗದಲ್ಲಿ ಗರಿಷ್ಠ ಅಂದರೂ ಕೂಡ 10 ಜನ ಇರಬಹುದು. ಆದರೆ ಈ ಗ್ರಾಮದಲ್ಲಿ 1500 ರಿಂದ 1700 ಜನ ಇದ್ದಾರೆ. ಹೀಗಿರೋಂಥ ಪರಿಸ್ಥಿತಿಯಲ್ಲಿ ಯುದ್ಧವೇ ನಡೆಯಿತು ಅಂದಾಗ ಇಂತಹ 3 ಬಂಕರ್ಗಳಲ್ಲಿ ಹೆಚ್ಚಂದರೆ ಹೆಚ್ಚು 100 ಜನ ಮಾತ್ರ ವಾಸ್ತವ್ಯವನ್ನು ಹೂಡಬಹುದು. ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಎಲ್ಲೋ ಮಲಗಿಸ್ಬೇಕು ಅಂದರೂ ಕೂಡ, ಊಟಕ್ಕಾಗಲಿ ಯಾವುದೇ ರೀತಿಯ ಸಮಸ್ಯೆ ಆದರೂ ಕೂಡ ಇಲ್ಲಿ ನಾವು ತುಂಬ ಕ್ಲಿಯರಾಗಿ ಗಮನಿಸಬೇಕಾಗಿರೋದು, ಗಾಳಿಯ ವ್ಯವಸ್ಥೆ ತೀರಾ ಕಡಿಮೆ ಇರುವಂಥದ್ದು. ಇಂತಹ ಜಾಗದಲ್ಲಿ ಜೀವ ಉಳಿಸ್ಕೊಂಡ್ರೆ ಸಾಕು, ಗಾಳಿ ಬೇಡ ಅನ್ನೋದಕ್ಕೂ ಆಗೋದಿಲ್ಲ. ಒಂದು ಕಡೆ ಸಫೋಕೇಶನ್ ಆಗಿ ಪ್ರಾಣ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರೇ ಒಂದಿಷ್ಟು ಅಡಗುದಾಣಗಳನ್ನು ಮಾಡ್ಕೊಂಡಿರುವಂಥದ್ದು. ನಾವು ಮಾಧ್ಯಮಕ್ಕೂ ಹೇಳೋದಿಲ್ಲ, ಸರ್ಕಾರಕ್ಕೂ ಹೇಳೋದಿಲ್ಲ. ಒಂದಿಷ್ಟು ಜಾಗ ನಾವು ಸೇಫ್ ಆಗಿರೋದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದೇವೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದು ನಾನಿರುವಂಥ ಪ್ರದೇಶದಲ್ಲಿ ಇರುವಂಥ ಬಂಕರ್ ಆಗಿದ್ದು, ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ನಾವು ಶಿಫ್ಟ್ ಆಗುವಂಥ ನಿರೀಕ್ಷೆ ಖುದ್ದು ನಮಗೆ ಇದೆ ಅಂತ ಸ್ಥಳೀಯರು ಹೇಳ್ತಿರುವಂಥದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಭಾರತದ ಗಡಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂಥ ಮತ್ತೊಂದು ಪ್ರದೇಶದಲ್ಲಿದ್ದೇನೆ. ಮತ್ತೊಮ್ಮೆ ಸೆಕ್ಯೂರಿಟಿ ರೀಸನ್ಗಳಿಗಾಗಿ ಈ ಪ್ರದೇಶದ ಹೆಸರನ್ನ ಹೇಳೋದಕ್ಕಾಗೋದಿಲ್ಲ. ಆದರೆ ಇಲ್ಲಿರುವಂಥ ಜನರಿಗೆ ಸರ್ಕಾರ ಮಾಡಿರುವಂಥ ಒಂದು ವ್ಯವಸ್ಥೆಯನ್ನು ತೋರಿಸಬೇಕಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಈಗ ಬಂಕರ್ನ ವ್ಯವಸ್ಥೆ ಈಗ ಮಾಡಿರುವಂಥದ್ದು. ಇಲ್ಲಿರುವ ಲೆಕ್ಕಾಚಾರದ ಪ್ರಕಾರ ನಾವು ನೋಡೋದಾದರೆ ಸುಮಾರು 5 ಮನೆಗಳಿಗೆ ಒಂದು ಬಂಕರ್ ರೀತಿ ಅಥವಾ 15 ಮನೆಗಳಿಗೆ ಒಂದು ಬಂಕರ್ನ ಈಗ ನಿರ್ಮಿಸಲಾಗಿರುವಂಥದ್ದು. ಆದರೆ ಈ ಬಂಕರನ್ನು ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂಥ ಸ್ಥಳೀಯರು ಕ್ಲೀನ್ ಮಾಡ್ಕೊಂಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೊಂದು ಹಿನ್ನೆಲೆ ಇಲ್ಲಿ ಅಗತ್ಯ ವ್ಯವಸ್ಥೆಯನ್ನು ಈಗ ಮಾಡ್ಕೊಂಡಿರುವಂಥದ್ದು. ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಒಂದು ಮನೆಯ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಬಂಕರ್ನ ಒಳಭಾಗದ ಚಿತ್ರಣ ಯಾವ ರೀತಿ ಇದೆ, ಇಲ್ಲಿನ ವ್ಯವಸ್ಥೆ ಏನಿದೆ. ಇಲ್ಲಿ ಒಂದು ವೇಳೆ ಅನಿರೀಕ್ಷಿತವಾಗಿ ಯುದ್ಧ ಆಗೋದೇ ಆಯಿತು ಅಂದರೆ ಇಲ್ಲಿರುವಂಥ ಸ್ಥಳೀಯರು ಏನು ಮಾಡಬೇಕಾಗುತ್ತೆ, ಆ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತೇವೆ. ಇಲ್ಲಿ ಬಂಕರ್ನಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಯಾವುದೇ ರೀತಿಯ ಲೈಟಿಂಗ್ ವ್ಯವಸ್ಥೆಯನ್ನು ಸದ್ಯದ ಮಟ್ಟಿಗೆ ಮಾಡಿಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ಆದರೆ ಇಲ್ಲಿ ವಿದ್ಯುತ್ ಸಮಸ್ಯೆ ಇರೋದಂತೂ ಖಾತ್ರಿ. ಈಗ ನೆಲಮಟ್ಟದಿಂದ ಸುಮಾರು 2 ಅಡಿ ಒಳಗಡೆ ಬಂದಿರುವಂಥದ್ದು. ಇದು ಏನಿದ್ರೂ ಕೂಡ ಸ್ಟೋರೇಜ್ಗಾಗಿ ಮಾಡಿರುವಂಥ ಒಂದು ಜಾಗ ಆಗಿರುವಂಥದ್ದು. ನನ್ನ ಎಡ ಹಾಗೂ ಬಲಭಾಗಗಳಲ್ಲಿ 2 ರೂಮ್ಗಳಿದೆ. ಆ 2 ರೂಮ್ಗಳಲ್ಲಿ ಒಂದು ಬಾತ್ರೂಮನ್ನು ಕೂಡ ಈಗ ನಿರ್ಮಾಣ ಮಾಡಿರುವಂಥದ್ದು. ಕ್ಲಿಯರ್ ಆಗಿ ನಾವು ನೋಡ್ತಿರೋದೇನು ಅಂದರೆ, ಈ ಸದ್ಯದ ಮಟ್ಟಿಗೆ ಸ್ವಲ್ಪ ಶುಚಿಯಾಗಿದೆ ಜಾಗ. ಸಾಮಾನ್ಯ ದಿನಗಳಲ್ಲಿ ಅಷ್ಟು ಕೂಡ ಇರೋದಿಲ್ಲ ಅಂತ ಇಲ್ಲಿರುವಂಥ ಸ್ಥಳೀಯರು ಹೇಳಿರುವಂಥದ್ದು. ಒಂದು ಕಡೆ ಬಾತ್ರೂಮ್, ಮತ್ತೊಂದು ಕಡೆ ರೂಮ್. ಇದೇ ರೀತಿಯಾದಂಥ ಚಿತ್ರಣ ಮತ್ತೊಂದು ಭಾಗದಲ್ಲೂ ನಾವು ನಿಮಗೆ ತೋರಿಸ್ತೇವೆ. ಈ ಇಡೀ ಬಂಕರ್ನಲ್ಲಿ ಹಬ್ಬ ಅಂದರೆ ಸುಮಾರು ಒಂದು 10 ರಿಂದ 15 ಜನ ಮಾತ್ರ ಇರುವಷ್ಟು ಜಾಗವನ್ನು ಈಗ ನಾವು ನೋಡ್ತಿರುವಂಥದ್ದು. ಎಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಅಟ್ಯಾಕ್ ಆದರೂ ಕೂಡ ಯಾರಿಗೂ ಸಮಸ್ಯೆ ಆಗದಂಥ ನಿಟ್ಟಿನಲ್ಲಿ ಈ ಒಂದು ಬಂಕರನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರಿಗಿರುವಂಥ ಒಂದೇ ಒಂದು ಭಯ ಏನಂದರೆ, ಗ್ರಾಮ ಬೆಳೆದಿದೆ, ಜನರ ಸಂಖ್ಯೆ ಜಾಸ್ತಿ ಆಗಿದೆ, ಈ ರೀತಿಯಾದಂಥ ಕೇವಲ 3 ಬಂಕರ್ ಇದೆ. ಒಂದು ಬಂಕರ್ನ ಒಂದು ರೂಮ್ನಲ್ಲಿ ಇಂತಹ ಜಾಗದಲ್ಲಿ ಗರಿಷ್ಠ ಅಂದರೂ ಕೂಡ 10 ಜನ ಇರಬಹುದು. ಆದರೆ ಈ ಗ್ರಾಮದಲ್ಲಿ 1500 ರಿಂದ 1700 ಜನ ಇದ್ದಾರೆ. ಹೀಗಿರೋಂಥ ಪರಿಸ್ಥಿತಿಯಲ್ಲಿ ಯುದ್ಧವೇ ನಡೆಯಿತು ಅಂದಾಗ ಇಂತಹ 3 ಬಂಕರ್ಗಳಲ್ಲಿ ಹೆಚ್ಚಂದರೆ ಹೆಚ್ಚು 100 ಜನ ಮಾತ್ರ ವಾಸ್ತವ್ಯವನ್ನು ಹೂಡಬಹುದು. ಅದ್ರ ಜೊತೆಗೆ
ಮಕ್ಕಳಿಗೂ ಕೂಡ ಎಲ್ಲೋ ಮಲಗಿಸ್ಬೇಕು ಅಂದರೂ ಕೂಡ ಊಟಕ್ಕಾಗಲಿ ಯಾವುದೇ ರೀತಿಯ ಸಮಸ್ಯೆ ಆದರೂ ಕೂಡ ಇಲ್ಲಿ ನಾವು ತುಂಬ ಕ್ಲಿಯರಾಗಿ ಗಮನಿಸಬೇಕಾಗಿರೋದು ಗಾಳಿಯ ವ್ಯವಸ್ಥೆ ತೀರಾ ಕಡಿಮೆ ಇರುವಂಥದ್ದು. ಇಂತಹ ಜಾಗದಲ್ಲಿ ಜೀವ ಉಳಿಸ್ಕೊಂಡ್ರೆ ಸಾಕು, ಗಾಳಿ ಬೇಡ ಅನ್ನೋದಕ್ಕೂ ಆಗೋದಿಲ್ಲ. ಒಂದು ಕಡೆ ಸಫೋಕೇಶನ್ ಆಗಿ ಪ್ರಾಣ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ಸದ್ಯದ ಮಟ್ಟಿಗೆ ಸ್ಥಳೀಯರೇ ಒಂದಿಷ್ಟು ಅಡಗುದಾಣಗಳನ್ನು ಮಾಡ್ಕೊಂಡಿರುವಂಥದ್ದು ನಾವು ಮಾಧ್ಯಮಕ್ಕೂ ಹೇಳೋದಿಲ್ಲ, ಸರ್ಕಾರಕ್ಕೂ ಹೇಳೋದಿಲ್ಲ. ಒಂದಿಷ್ಟು ಜಾಗ ನಾವು ಸೇಫ್ ಆಗಿರೋದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ದೇವೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದು ನಾನಿರುವಂಥ ಪ್ರದೇಶದಲ್ಲಿ ಇರುವಂಥ ಬಂಕರ್ ಆಗಿದ್ದು, ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ನಾವು ಶಿಫ್ಟ್ ಆಗುವಂಥ ನಿರೀಕ್ಷೆ ಖುದ್ದು ನಮಗೆ ಇದೆ ಅಂತ ಸ್ಥಳೀಯರು ಹೇಳ್ತಿರುವಂಥದ್ದು. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ.